ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣಂ. ಇದರಲ್ಲಿ ವಸಿಷ್ಠರಿಗೆ ಶಿವನು ಹೇಳ್ತಾ ಇದ್ದಾನೆ, ಈ ಭಾವನಾ ತ್ಯಾಗ ಆಗದೇ ಇದ್ದರೆ ಯಾರಿಗೂ ದುಃಖ ನಿವಾರಣೆ ಸಾಧ್ಯವಾಗೋದಿಲ್ಲ. ಭಾವನೆಗಳನ್ನ ನಿಲ್ಲಿಸಬೇಕು. ನಾವು ಯಾವುದೊಂದನ್ನು ಭಾವಿಸ್ಕೊಂಡೇ ಇರ್ತೀವಿ, ಅದರಿಂದ ಭಾವನಾ ತ್ಯಾಗ ಆಗಬೇಕು. ಈ ಭಾವನಾ ತ್ಯಾಗ ತಾನಾಗಿ ಸಿದ್ಧಿಸಲಿ. ಈ ಭಾವನೆಯು ಮಿಕ್ಕ ಎಲ್ಲ ಭಾವನೆಗಳಂತೆ ತಾನೇ ನಿರಸ್ತವಾಗಲಿ ಎಂದರೆ, ಅಂದರೆ ನಾವೇನು ಹೇಳ್ತೀವಿ, ಭಾವನಾ ತ್ಯಾಗ ತಾನಾಗಿ ಸಿದ್ಧಿಸಲಿ ಅಂತ. ನಮ್ಮ ಇಚ್ಛೆ ಏನಿರೋದು ತಾನಾಗಿ ನಿಂತೋಗ್ಬಿಟ್ರೆ ಸಾಕು ಕಣಪ್ಪ, ಈ ಭಾವನೆ ಮಾಡೋದು, ಸಂಕಲ್ಪ ಮಾಡೋದು ಇವೆಲ್ಲ ತಾನಾಗಿ ನಿಂತ್ಕೊಬಿಟ್ರೆ ಸಾಕು ಅಂತ. ಆದರೆ ಇಲ್ಲಿ ಗುರುಗಳು ಏನು ಹೇಳ್ತಾರೆ, ಪರಶಿವನು ಏನು ಹೇಳ್ತಾರೆ ಅಂದರೆ, ತಾವಾಗಿ ಸಾಧಿಸದ ಪದಾರ್ಥವು ಯಾವುದು ತಾನೇ ಎಲ್ಲಿ ತಾನೇ ಲಭ್ಯವಾಗುವುದು. ಅಂದರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡದೆ ಸಾಧಿಸ್ತಾ ಹೋದರೆ ಈ ಜಗತ್ತಿನಲ್ಲಿ ಯಾವುದು ತಾನೇ ಸಿದ್ಧವಾಗುತ್ತೆ, ಯಾವುದೇ ಕಾರಣಕ್ಕೂ ಸಿದ್ಧವಾಗೋದಿಲ್ಲ ಅಂತ. ಅದಕ್ಕೆ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಪ್ರಯತ್ನದಿಂದಲೇ ಭಾವನಾ ತ್ಯಾಗವನ್ನು ಸಾಧಿಸಬೇಕು. ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರೆ ಮಾತ್ರ ಭಾವನೆ ಸಾಧ್ಯ, ತ್ಯಾಗ ಸಾಧ್ಯ, ಇಲ್ಲ ಅಂದರೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಪರಶಿವನು ಏನು ಹೇಳ್ತಾ ಇದ್ದಾನೆ ಅಂದರೆ, ಭಾವನಾ ತ್ಯಾಗವನ್ನು ಪ್ರಯತ್ನದಿಂದಲೇ ಮಾಡಬೇಕೇ ಹೊರತು ಅದು ದೈವ ಕೃಪೆಯಿಂದ ಆಗಲಿ ತಾನಾಗಿ ಸಿದ್ಧಿಸ್ಲಿ ಅಂದ್ಕೊಳ್ಳೋದೆಲ್ಲ ಸುಳ್ಳು. ಅದರಿಂದ ಸ್ವಪ್ರಯತ್ನದಿಂದಲೇ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಇನ್ನು ಸಕಲದರಲ್ಲಿಯೂ ತಾನೇ ತಾನಾಗಿರುವ ಯಾವ ಚಿತ್ತು ಉಂಟೋ ಅದು ನಿರ್ವಿಕಲ್ಪದಲ್ಲಿ ಇದ್ದಾಗ ಅದ್ವಿತೀಯವು ಮತ್ತು ಪರಮವು ತಾನೇ ಒಂದೇ ಒಂದಾಗಿರುವುದು. ದೀಪಗಳ ಬೆಳಕಿಗಿಂತ ಸ್ವಚ್ಛವಾಗಿರುವುದು. ನಿತ್ಯವಾಗಿ ನಿರ್ಮಲವಾಗಿರುವ ಆ ಚಿತ್ತು ಎಲ್ಲವನ್ನೂ ಬೆಳಗುವುದು. ಯಾವಾಗಲೂ ಉದಯವಾಗಿಯೇ ಇರುವುದು, ಅಸ್ತವಿಲ್ಲದೆಯೇ ಇರುವುದು. ನಿರ್ಮನಸ್ಕ ಎಂದರೆ ಸುಖ ದುಃಖ ರೂಪ ಭಾವನೆಯೇ ಇಲ್ಲದಿರುವುದು. ಯಾವ ವಿಕಾರವೂ ಇಲ್ಲದಿರುವುದು, ಯಾವುದರ ಸಂಪರ್ಕವೂ ಇಲ್ಲದಿರುವುದು. ಇಲ್ಲಿ ಗುರುಗಳು ಶಿವನು ವಸಿಷ್ಠರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸಕಲದರಲ್ಲಿಯೂ ತಾನೇ ತಾನಾಗಿರುವ ಯಾವ ಚಿತ್ತು ಉಂಟೋ, ಯಾವುದು ಸದ್ವಸ್ತು, ಚಿದ್ವಸ್ತು, ಆನಂದ ವಸ್ತು, ಸಚ್ಚಿದಾನಂದ ವಸ್ತು ಯಾವುದು ಉಂಟೋ ಆ ಚಿದ್ವಸ್ತು ಸಕಲದರಲ್ಲಿಯೂ ತಾನೇ ತಾನಾಗಿರುವುದು. ಬರೀ ಪ್ರಾಣಿಗಳು ಅಂತಲ್ಲ, ಜಗತ್ತಿನಲ್ಲಿ ಏನೇನಿದೆಯಲ್ಲ ಚರಾಚರ ವಸ್ತುಗಳಲ್ಲಿ, ಚಿಜ್ಜಡ ವಸ್ತುಗಳಲ್ಲಿ, ಎಲ್ಲದರಲ್ಲಿ ಏನಿದೆಯಲ್ಲ ಅದು ಎಲ್ಲದರಲ್ಲಿಯೂ ತಾನೇ ಉಂಟು, ತಾನೇ ತಾನಾಗಿರುವುದು. ಅದು ನಿರ್ವಿಕಲ್ಪದಲ್ಲಿ ಇದ್ದಾಗ ಅದ್ವಿತೀಯವಾಗಿರುವುದು, ಪರಮವೂ ತಾನಾಗಿರುವುದು, ತಾನು ಒಂದೇ ಒಂದಾಗಿರುವುದು. ದೀಪಗಳ ಬೆಳಕಿಗಿಂತ ಸ್ವಚ್ಛವಾಗಿರುವುದು. ಬೆಳಕು ಅಂದ್ರೇ ಸ್ವಚ್ಛ, ಇನ್ನು ಬೆಳಕಿಗಿಂತನೂ ಸ್ವಚ್ಛವಾಗಿದೆ ಅಂತ ಅಂದರೆ ಇನ್ನು ಅದು ಯಾವ ಥರದಲ್ಲಿ ನಾವು ಪರಿಕಲ್ಪನೆ ಮಾಡ್ಕೋಬೇಕೋ ಗೊತ್ತಿಲ್ಲ. ಅಂದರೆ ಇದು ಅನುಭವ ವೇದ್ಯವಾದದ್ದು. ಅದರಿಂದ ಇಲ್ಲಿ ಹೇಳ್ತಾ ಇರೋದು ದೀಪಗಳ ಬೆಳಕಿಗಿಂತಲೂ ಸ್ವಚ್ಛವಾಗಿದೆ ಅಂತ ಆದರೆ ಅದನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ, ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದನ್ನು ಅನುಭವ ವೇದ್ಯವಾದ, ಇದು ಅನುಭವದಲ್ಲಿ ಮಾತ್ರ ಗೊತ್ತಾಗುವುದರಿಂದ ಇದನ್ನು ನಾವು ಅನುಭವಕ್ಕೆ ತಂದುಕೊಂಡೇ ನೋಡಬೇಕು. ನಿತ್ಯವಾಗಿರುವುದು, ನಿರ್ಮಲವಾಗಿರುವುದು ಆ ಚಿತ್ತು ಎಲ್ಲವನ್ನೂ ಬೆಳಗುವುದು. ಗೊತ್ತಾಗ್ತಿದೆಯಲ್ವಾ? ಅದು ಎಲ್ಲವನ್ನೂ ಬೆಳಗ್ತಕ್ಕಂಥ ಶಕ್ತಿ ಅದು. ಯಾವಾಗಲೂ ಉದಯವಾಗಿಯೇ ಇರುವುದು. ಅಂದರೆ ಸೂರ್ಯೋದಯ ಆಯಿತು ಅಂತ ನಾವೆಲ್ಲ ಬೆಳಕು ಬಂತು ಅಂತ ಖುಷಿ ಪಡ್ತೀವಲ್ವಾ? ಆದರೆ ಇಲ್ಲಿ ಈ ಚಿದ್ವಸ್ತು ಎಲ್ಲದರಲ್ಲಿಯೂ ಯಾವಾಗಲೂ ಉದಯವಾಗಿಯೇ ಇರುವುದು, ಕತ್ತಲೆಂಬುದೇ ಇಲ್ಲ ಅಂತ, ಸರ್ವದಾ ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಅಸ್ತವಿಲ್ಲದೆಯೇ ಇರುವುದು, ಅದು ಎಂದಿಗೂ ಅಸ್ತವಾಗೋದಿಲ್ಲ, ಮುಳುಗೋದೇ ಇಲ್ಲ, ಯಾವಾಗಲೂ ಸದಾಕಾಲ ಅದು ಬೆಳಗ್ತಾ ಇರತಕ್ಕಂಥದ್ದು. ನಿರ್ಮನಸ್ಕ, ಅಲ್ಲಿ ಯಾವುದೇ ಮನಸ್ಸಿನ ವಿಕಾರವಿಲ್ಲ, ಮನಸ್ಸಿನ ಕೆಲಸವಿಲ್ಲ, ಅಲ್ಲಿ ಭಾವನೆಗಳಿಲ್ಲ. ನಿರ್ಭಾವುಕ, ನಿರ್ಮನಸ್ಕ, ಮನಸ್ಸೇ ಇಲ್ಲದ ಒಂದು ಸ್ಥಿತಿ ಅದು. ಅಂದರೆ ಸುಖ ದುಃಖ ರೂಪ ಭಾವನೆಯೇ ಇಲ್ಲದಿರುವುದು. ಸುಖದ ಭಾವನೆಯೂ ಇಲ್ಲ, ದುಃಖದ ಭಾವನೆ ಇಲ್ಲ. ಇದು ಪರಮಾನಂದ, ಸಹಜಾನಂದ ಸ್ಥಿತಿ. ಈ ಸ್ಥಿತಿಯನ್ನು ಹೊಂದುವುದು ಬಹಳ ಕಷ್ಟದ ಕೆಲಸ, ಸಾಧ್ಯ ಮಾತ್ರ, ಕಷ್ಟ ಸಾಧ್ಯ. ಯಾವ ವಿಕಾರವೂ ಇಲ್ಲದಿರುವುದು, ಯಾವುದರ ಸಂಪರ್ಕವೂ ಇಲ್ಲದಿರುವುದು. ಅಶುದ್ಧ ಚಿತ್ತ ಏನಾಗುತ್ತೆ, ಮಾಯೆಯ ಒಡಗೂಡಿದಾಗ ಅಶುದ್ಧ ಚಿತ್ತಾಗಿ, ಜಗತ್ತಾಗಿ, ಜೀವರಾಗಿ,
ಚಿಜ್ಜಡ ವಸ್ತುಗಳಾಗಿ ಕಾಣಿಸ್ಕೊಳ್ತದೆ. ಆದರೆ ಇದು ಯಾವ ಸಂಪರ್ಕವೂ ಇಲ್ಲ ಇಲ್ಲಿ. ಅರ್ಥ ಆಯ್ತಲ್ವ? ಈ ರೀತಿಯಲ್ಲಿ ಇದೆ ಅಂತ ಗುರುಗಳಲ್ಲಿ ಹೇಳ್ತಾ ಇದ್ದಾರೆ. ಘಟ, ಪಟ, ವಟ, ಕುಡ್ಯ ಅಂದರೆ ಗೋಡೆ, ಶಕಟ, ವಾನರ, ಗಾರ್ಧವ, ಅಸುರ, ಸಾಗರ, ಭೂತ, ನರ, ನಾಗ ಎಲ್ಲರಲ್ಲಿಯೂ ಈ ಚಿತ್ತೆ ಸಂಸ್ಥಿತವಾಗಿರುವುದು. ಅಂದರೆ ಇಲ್ಲಿ ಎಲ್ಲ ಜೀವರಾಶಿಗಳನ್ನ, ಎಲ್ಲ ಚಿಜ್ಜಡ ವಸ್ತುಗಳನ್ನು ಎಲ್ಲದರಲ್ಲಿಯೂ ಸೇರಿಸಿ ಹೇಳ್ತಾ ಇದ್ದಾರೆ. ಘಟದಲ್ಲಿಯೂ ಆ ಚಿತ್ತೆ ಇರೋದು, ಪಟದಲ್ಲಿಯೂ ಅದೇ, ವಟದಲ್ಲಿಯೂ ಅದೇ, ಕುಡ್ಯ ಅಂದರೆ ಗೋಡೆಯಲ್ಲಿ, ಶಕಟ, ವಾನರ, ಗಾರ್ಧವ, ಅಸುರ, ಸಾಗರ, ಭೂತ, ನರ, ನಾಗ ಎಲ್ಲರಲ್ಲಿಯೂ ಈ ಚಿತ್ತೆ ಸಂಸ್ಥಿತವಾಗಿರುವುದು. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈಗ ಸಾಮಾನ್ಯವಾಗಿ ದೆವ್ವ ಭೂತ ಅಂದರೆ ಎಲ್ರಿಗೂ ಬಿದ್ದು ಭಯ ಹಿಡ್ಕೊಬಿಡ್ತದೆ ನಮ್ಮನ್ನ ಅಂತ. ಯಾಕಂದರೆ ನಮ್ಮಲ್ಲಿ ಅಜ್ಞಾನದ ಅವಸ್ಥೆ, ಅದರಲ್ಲಿಯೂ ಅಜ್ಞಾನಾವಸ್ಥೆ ಇರ್ತದೆ. ಆದರೆ ನನ್ನಲ್ಲಿ ಸುಜ್ಞಾನವಿದ್ದು, ನನ್ನಲ್ಲಿ ಜ್ಞಾನವಿದ್ದು ಭೂತ ಎದುರುಗಡೆ ಬಂದಾಗ ಆ ಭೂತ ಅಂತಕ್ಕಂಥದ್ದು ಕೂಡ ಆ ಚಿದ್ವಸ್ತುವೇ ಅನ್ನೋ ಅರಿವು ನನ್ನೊಳಗೆ ಯಾವಾಗ ಬರ್ತದೋ ಅಲ್ಲಿರ್ತಕ್ಕಂಥ ಭೂತವು ಚಿದ್ವಸ್ತುವಾಗಿ ನನ್ನನ್ನು ಅದು ಏನೂ ಮಾಡಲಾರ್ದು. ಅದು ನಾನು ಒಂದೇ ಆಗಿರ್ತೀವಲ್ಲ. ಅದೇ ಥರ ಜ್ಞಾನಿಗಳು ಕಾಡಲ್ಲಿ ತಿರುಗಾಡ್ತಾ ಇರ್ತಾರೆ. ದೇಹ ಮಾತ್ರ ಸಿಂಹ, ಹುಲಿಯದು, ಈ ಕಾಡು ಕ್ರೂರ ಮೃಗಗಳದು ಅಂತ ಜ್ಞಾನಿಗೆ ಗೊತ್ತಿರ್ತದೆ. ಅಲ್ಲಿರ್ತಕ್ಕಂಥ ಆ ಚಿದ್ವಸ್ತುವೇ ನನ್ನೊಳಗಿರ್ತಕ್ಕಂಥ ಚಿದ್ವಸ್ತು ಒಂದೇ. ಈ ನನ್ನ ದೇಹದಲ್ಲಿರ್ತಕ್ಕಂಥ ಚಿದ್ವಸ್ತು, ಅಲ್ಲಿರ್ತಕ್ಕಂಥ ಚಿದ್ವಸ್ತು ಒಂದೇ ಅನ್ನೋದು ಜ್ಞಾನಿಗೆ ಗೊತ್ತಿರೋದ್ರಿಂದ ಜ್ಞಾನಿಗಳು ಕಾಡಿನಲ್ಲಿ ಬಹಳ ಸುಲಭವಾಗಿ ತಿರುಗಾಡ್ತಾರೆ. ಯಾಕಂದರೆ ಆಗ ಅವು ಏನೂ ಮಾಡೋದಿಲ್ಲ. ಯಾಕಂದರೆ ಅವು ಎದುರು ಬದುರು ಬಂದಾಗ ಒಂದೇ ಆಗಿರ್ತದೆ, ಇಬ್ಬರ ಭಾವನೆಯು ಒಂದೇ ಆಗಿರ್ತದೆ. ಅದರಿಂದ ಈ ರೀತಿಯಲ್ಲಿ ಅದು ನಡೀತಾ ಇರ್ತದೆ. ಹಾಗೆ ನಿರ್ವಿಕಲ್ಪವಾಗಿರುವಾಗ ಸಾಕ್ಷಿಯಂತೆ ಇರುವುದು. ನಿರ್ವಿಕಲ್ಪವಾಗಿರುವಾಗ ಸಾಕ್ಷಿಯಂತೆ ಇರ್ತದೆ. ಎಲ್ಲಿಯೂ ಯಾವ ವ್ಯಾಪಾರವನ್ನು ಮಾಡುವುದಿಲ್ಲ. ದೀಪವು ಕಾರ್ಯಾಂತರವನ್ನು ಮಾಡದೆ ತನ್ನ ಪಾಡಿಗೆ ತಾನು ಬೆಳಗುತ್ತಲೇ ಇದ್ದು ಪದಾರ್ಥ ಪ್ರಕಾಶನ ಮಾಡುವಂತೆ. ದೀಪ ಏನಾದ್ರು ಕಾರ್ಯವನ್ನು ಅಂತರ ಮಾಡ್ತದೆ, ಕಾರ್ಯಾಂತರ. ದೀಪ ಏನಾದ್ರು ಕೆಲಸ ಮಾಡ್ತದೆ, ಬೇರೆ ಬೇರೆ ಕೆಲಸಗಳನ್ನ, ಅದು ಬೆಳಗುವುದಷ್ಟೇ ಕೆಲಸ, ಅದನ್ನು ಮಾತ್ರ ಮಾಡ್ತಾ ಇರ್ತದೆ. ತನ್ನ ಪಾಡಿಗೆ ತಾನು ಬೆಳಗುತ್ತಲೇ ಇದ್ದು ಪದಾರ್ಥ ಪ್ರಕಾಶನ ಮಾಡುವಂತೆ. ಯಾವ ಪದಾರ್ಥಗಳಿದ್ರೂ ಅದು ಕಾಣಬೇಕು, ಆ ರೀತಿಯಲ್ಲಿ ಪ್ರಕಾಶನಗೊಳಿಸ್ತಾ ಇರ್ತದೆ. ಇಲ್ಲಿ ಚಿತ್ತು ಕೂಡ ಸರ್ವಕ್ಕೂ ಸಾಕ್ಷಿಯಾಗಿರುವುದು. ದೀಪದ ಬೆಳಕು ಹೇಗೆ ಎಲ್ಲವನ್ನು ಪ್ರಕಾಶಗೊಳಿಸ್ತಾ ಇರ್ತದೋ, ಇಲ್ಲಿ ಚಿತ್ತು ಕೂಡ ಸರ್ವಕ್ಕೂ ಸಾಕ್ಷಿಯಾಗಿರುವುದು. ಹೀಗೆ ನಿರ್ಮಲವಾಗಿರುವ ಚಿತ್ತು ಕೂಡ ಭಾವನಾವಶವಾದಾಗ ಮಲಿನವಾಗುವುದು. ಏನು ನಿರ್ಮಲವಾಗಿರುವ ಚಿತ್ತು ಭಾವನೆಗೆ ಒಳಗಾಗುತ್ತಾ, ಮಲಿನಗೊಳ್ಳುತ್ತಾ ಅದು ಅಂತ ಅಂದರೆ ಮಾಯೆಯ ಸಂಪರ್ಕದಿಂದ, ಸಂಸರ್ಗದಿಂದ ಅದು ಮಲಿನವಾದಂತೆ ಕಾಣಬರುತ್ತೆ. ವಿಕಲ್ಪದಿಂದ ಕೂಡಿದಾಗ ಸವಿಕಲ್ಪವಾಗುವುದು, ಚೇತನವಾಗಿ ಬೆಳಗುವುದಾದರೂ ಜಡವಾಗುವುದು, ಸರ್ವ ಸಂಸ್ಥಿತಿ ಉಳ್ಳದ್ದಾದರೂ ಪರಿಚಿನ್ನವಾಗುವುದು. ಯಾವುದು? ನಿರ್ಮಲವಾಗಿರ್ತಕ್ಕಂಥ ಈ ಚಿತ್ತೆ ಆ ಭಾವನಾವಶವಾದಾಗ, ಮಾಯೆಯನ್ನು ಒಡಗೂಡಿದಾಗ ಈ ರೀತಿಯಲ್ಲೆಲ್ಲ ಆಗುತ್ತೆ. ಭಾವನಾವಶವಾದಾಗ ಮಲಿನವಾಗುವುದು, ವಿಕಲ್ಪದಿಂದ ಕೂಡಿದಾಗ ಸವಿಕಲ್ಪವಾಗುವುದು, ಚೇತನವಾಗಿ ಬೆಳಗುವುದಾದರೂ ಜಡವಾಗುವುದು. ಚೇತನವಾಗಿ ಬೆಳಗ್ತಾ ಇರ್ತದೆ, ಮಾಯೆಯನ್ನು ಒಡಗೂಡಿದಾಗ ಅದು ಜಡವಾಗುತ್ತೆ. ಸರ್ವ ಸಂಸ್ಥಿತಿ ಉಳ್ಳದ್ದಾದರೂ ಪರಿಚಿನ್ನವಾಗುವುದು. ನಿರ್ವಿಕಲ್ಪವಾಗಿದ್ದರೆ ಎಲ್ಲದಕ್ಕಿಂತ ಉತ್ತಮವಾಗಿ ಸೂಕ್ಷ್ಮವಾಗಿರುವ ಈ ಚಿತ್ತು ಆತ್ಮಜ್ಞಾನವನ್ನು ಸಂಪಾದಿಸಿಕೊಡುವುದು. ಅಂದರೆ ವಾತ ಅಂದರೆ ಪ್ರಾಣವಾಯುವೇ ಪ್ರಧಾನವಾದ ದೇಹದಲ್ಲಿ ಅವಾತ ಪ್ರತಿಬಿಂಬವಾಗಿ ಸೇರಿಕೊಂಡಾಗ ಅಂಗಗಳಲ್ಲಿಯೂ ಮರ್ಮಸ್ಥಾನಗಳಲ್ಲಿಯೂ ಸೇರಿಕೊಂಡು ವ್ಯಾಪಾರ ಮಾಡುವ ಯಂತ್ರಗಳಿಗೆ ಪ್ರತ್ಯೇಕತ್ವವು ಕಾಣುವಂತೆ ತಾನು ಪ್ರತ್ಯೇಕವೊಂದು ತೋರಿಸಿಕೊಳ್ಳುವುದು. ಏನು ಹೇಳ್ತಾ ಇದ್ದಲ್ಲಿ? ಪ್ರಾಣವಾಯು, ಶರೀರಕ್ಕೆ ಪ್ರಾಣವಾಯುವೇ ಪ್ರಧಾನವಾದದ್ದು, ಹೌದು ತಾನೆ? ಅವಾತ ಅಂದರೆ ಪ್ರತಿಬಿಂಬವಾಗಿ ಸೇರಿಕೊಳ್ತದೆ ಯಾವುದು? ಈ ಚಿತ್ತು. ಮತ್ತೀಗೇನು ಮಾಡ್ತದೆ? ಅಂಗಗಳಲ್ಲಿಯೂ ಮರ್ಮಸ್ಥಾನಗಳಲ್ಲಿಯೂ ಸೇರಿಕೊಂಡು ವ್ಯಾಪಾರ ಮಾಡುವ ಯಂತ್ರಗಳಿಗೆ ಪ್ರತ್ಯೇಕತ್ವವು ಕಾಣುವಂತೆ. ಈ ಯಂತ್ರಗಳು ಕೆಲಸ ಮಾಡುವಾಗ ಏನು ಮಾಡ್ತದೆ? ಪ್ರತ್ಯೇಕವಾಗಿ ಈ ಯಂತ್ರ ದುಡಿತಾ ಇದೆ ಅನ್ನಂಗೆ ಕಾಣುವಂತೆ ಇದು ಪ್ರತ್ಯೇಕವೆಂದು ತೋರಿಸಿಕೊಳ್ಳುವುದು. ಯಾವುದು? ಈ ಚಿತ್ತೆ ಈ ರೀತಿಯಲ್ಲಿ ಸೇರಿಕೊಳ್ಳೋದು. ಎಲ್ಲಿ? ಮರ್ಮಸ್ಥಾನಗಳಲ್ಲಿ ಸೇರಿಕೊಳ್ತದೆ ಇದು. ಈ ಮರ್ಮಸ್ಥಾನಗಳಲ್ಲಿ ಸೇರಿಕೊಳ್ಳೋದು ಅಂತ ಅಂದರೆ ಏನು?
ಈಗ ಸಾಮಾನ್ಯವಾಗಿ ನಾವು ದೇಹದಲ್ಲಿ ಕೆಲವೊಂದು ಸ್ಥಳಗಳಿಗೆ ಹೊಡೆದ್ಬಿಟ್ಟಾಗ ಪ್ರಾಣ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಹೆಣ್ಣಿಗಾಗಲಿ ಗಂಡಿಗಾಗಲಿ ಕೆಲವೊಂದು ಸ್ಥಳಗಳಲ್ಲಿ ಜೋರಾಗಿ ಅದುಮಿದ್ರೆ, ಜೋರಾಗಿ ಹೊಡೆದ್ಬಿಟ್ರೆ, ಅಥವಾ ಆ ಸೂಕ್ಷ್ಮ ಪ್ರದೇಶಗಳಿಗೆ ಅಕಸ್ಮಾತಾಗಿ ಏಟು ಬೀಳ್ತು ಅಂದರೂ ಪ್ರಾಣ ಹೋಗುತ್ತೆ. ಇಂಥ ಮರ್ಮಸ್ಥಾನಗಳಲ್ಲಿ ಸೇರಿಕೊಂಡು ಪ್ರತ್ಯೇಕವಾಗಿರುವಂತೆ ಕಾಣ್ತದೆ ಇದು. ಅವಾಗ ಏನಾಗುತ್ತೆ, ಅಲ್ಲಿ ಆ ಜಾಗದಿಂದ ಹೊರದೂಡಿದಾಗ ಸಾವು ಉಂಟಾಗುತ್ತೆ. ಇನ್ನು ಗುರುಗಳು ಯಾವ ರೀತಿಯಲ್ಲಿ ಮಾತನ್ನು ಮುಂದುವರಿಸ್ತಾರೆ, ಶಿವನು ಯಾವ ರೀತಿಯಲ್ಲಿ ವಸಿಷ್ಠರಿಗೆ ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.